ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ನಂದಿ ಯಾರು? ನಂದಿಯ ಕಿವಿಯಲ್ಲಿ ನಾವು ಇಷ್ಟಾರ್ಥಗಳನ್ನು ಯಾವ ಥರ ಹೇಳಿದರೆ ಆ ಇಷ್ಟಾರ್ಥಗಳು ನಮಗೆ ಸಿದ್ಧಿಸುವಂಥದ್ದು, ಅದರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡ್ತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಹೊತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡುವಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ವಿಡಿಯೋ ನೋಡೋದು ಮಾತ್ರ ಅಲ್ಲ, ಆದಷ್ಟು ಲೈಕ್ ಮಾಡೋದನ್ನು, ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಬಹುದು. ಹಾಗೆಯೇ ಸಮಸ್ಯೆನ ಡೀಟೇಲ್ ಆಗಿ ಕರೆಕ್ಟಾಗಿ ಬರೆದುಕೊಳ್ಳಿಸಿ, ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಹಾಗೆಯೇ ಇನ್ನೊಂದು ಏನಂದರೆ, ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ, ಅಂಥವರು ಕೂಡ ಕೇಳಬಹುದು. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ಉಪಯುಕ್ತವಾದಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ. ಅದಕ್ಕೆ ಏನು ಮಾಡಬೇಕು, ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದನು ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಇನ್ನೊಂದು ಹೇಳಬೇಕು ಅಂದರೆ, ಕೆಲವರು ಏನು ಮಾಡ್ತಾರೆ, ಬರೀ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಮಾತ್ರ ಹಾಕ್ತೀರಿ, ಏನು ಅಂತ ಬರೆದು ಕಳುಹಿಸೋದಿಲ್ಲ. ತುಂಬ ಪ್ರಶ್ನೆ ಆಗೇ ಬರುತ್ತೆ, ನನಗೆ ಉತ್ತರಿಸೋಕ್ಕಾಗಲ್ಲ. ಪ್ರತಿ ಸಲ ಹೇಳ್ತೇನೆ, ನಿಮ್ಮ ಸಮಸ್ಯೆ ಏನು ಅಂತ ಡೀಟೇಲ್ ಆಗಿ ಅಲ್ಲದಿದ್ದರೂ ಒಂದು 2 ಲೈನಲ್ಲಾದರೂ ಹೇಳಿ, ಖಂಡಿತವಾಗ್ಲೂ ನಾನು ಉತ್ತರಿಸ್ತೇನೆ ಅಂತ ಹೇಳ್ತಾ, ಇವತ್ತು ಏನು ಅಂದರೆ, ಶಿವ ದೇವಾಲಯಕ್ಕೆ ನಾವು ಹೋಗ್ತೇವೆ. ಅಲ್ಲಿ ನಂದಿಯ ವಿಗ್ರಹ ಕೂಡ ಇರುವಂಥದ್ದು. ಹಾಗಾಗಿ ನಂದಿ ಕಿವಿಯಲ್ಲಿ ಮಾತನಾಡುವ ಜನರನ್ನು ನೋಡಿರ್ತೇವೆ, ನಾವು ಕೂಡ ಮಾತಾಡ್ತೇವೆ. ಹಾಗೆಯೇ ನಂದಿಯ ಕಿವಿಯಲ್ಲಿಗೆ ನಾವು ನಮ್ಮ ಇಷ್ಟಾರ್ಥಗಳನ್ನು ಹೇಳಿಕೊಳ್ಬೇಕು. ಹಾಗೆಯೇ ಯಾವ ಕಿವಿಯಲ್ಲಿ ಹೇಳಿದರೆ ಆ ಇಷ್ಟಾರ್ಥಗಳು ನೆರವೇರುವಂಥದ್ದು. ಹಾಗೆಯೇ ನಂದಿ ಯಾರು ಅನ್ನೋದ್ರ ಬಗ್ಗೆ ನಾನು ಡೀಟೇಲಾಗಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ಯಾರಾದರೂ ಶಿವ ದೇವಸ್ಥಾನಕ್ಕೆ ಹೋದಾಗೆ ಪ್ರಾರ್ಥನೆ ಸಲ್ಲಿಸಿದ ನಂತರ ನಂದಿಯ ಕಿವಿಯಲ್ಲಿ ಮಾತಾಡುವುದನ್ನು ಅಥವಾ ನಾವು ಮಾತಾಡುತ್ತೇವೆ ಕೂಡ. ಹಾಗೆಯೇ ಎಲ್ಲೆಲ್ಲಿ ಶಿವ ದೇವಸ್ಥಾನವಿರುತ್ತೋ ಅಲ್ಲಿ ನಂದಿ ಖಂಡಿತವಾಗಿ ಸ್ಥಾಪಿತವಾಗಿರುತ್ತೆ. ಏಕೆಂದರೆ ನಂದಿ ಶಿವದೇವರ ಪರಮಭಕ್ತ, ಅವರ ವಾಹನ. ಶಿವ ತಪಸ್ವಿ ಆಗಿರುವಂಥದ್ದು, ಅವರು ಯಾವಾಗಲೂ ಸಮಾಧಿಯಲ್ಲಿ ವಾಸವಾಗಿರುವಂಥದ್ದು. ಅಂಥ ಪರಿಸ್ಥಿತಿಯಲ್ಲಿ ಅವರ ಸಮಾಧಿ ತಪಸ್ಸಿಗೆ ಯಾವುದೇ ಅಡ್ಡಿಯಾಗಬಾರ್ದು ಅನ್ನುವ ಕಾರಣಕ್ಕಾಗಿ ನಂದಿ ಭಕ್ತರ ಇಷ್ಟಾರ್ಥಗಳನ್ನು ಕೇಳಿಸಿಕೊಂಡು ಶಿವದೇವರಿಗೆ ಒಪ್ಪಿಸುವಂಥದ್ದು. ಈ ನಂಬಿಕೆಯಿಂದಾಗಿ ಜನರು ನಂದಿಯ ಕಿವಿಯಲ್ಲಿ ತಮ್ಮ ಆಸೆಗಳನ್ನು ಹೇಳಿಕೊಳ್ಳುವಂಥದ್ದು. ನಂದಿಯ ಕಿವಿಯಲ್ಲಿ ಇಷ್ಟಾರ್ಥಗಳನ್ನು ಹೇಳಿಕೊಳ್ಳುವ ಕ್ರಮ ಹೇಗೆ ಅನ್ನೋದನ್ನು ಈಗ ನಾನು ಹೇಳ್ತಾ ಹೋಗ್ತೇನೆ. ನಂದಿಯ ಕಿವಿಯಲ್ಲಿ ನಿಮ್ಮ ಆಸೆಗಳನ್ನು ಹೇಳಿಕೊಳ್ಳುವ ಸಮಯದಲ್ಲಿ ನೀವು ಹೇಳುವುದನ್ನು ಬೇರೆ ಯಾರು ಕೇಳಿಸಿಕೊಳ್ಳಬಾರದು ಅನ್ನೋದನ್ನು ನೆನಪಿಡಿ. ನೀವು ಏನು ಹೇಳುತ್ತೀರೋ ಅದು ನಿಮ್ಮ ಹತ್ತಿರ ನಿಂತವರಿಗೂ ಕೂಡ ಕೇಳಿಸಬಾರ್ದು. ಅಷ್ಟು ಏನು ಎಲ್ಲ ಹೇಳಬೇಕು. ಅದು ನಿಮಗೆ ಮತ್ತು ನಂದಿಗೆ ಮಾತ್ರ ಕೇಳಿಸ್ಕೊಳ್ಬೇಕು ಅಷ್ಟೇ. ನಂದಿಯ ಕಿವಿಯಲ್ಲಿ ಮಾತನಾಡುವಾಗ ನಿಮ್ಮ ಕೈಗಳಿಂದ ನಿಮ್ಮ ತುಟಿಗಳನ್ನು ಮುಚ್ಚಿಕೊಳ್ಳಿ. ಇದರಿಂದ ನೀವು ಆ ಮಾತನ್ನು ಹೇಳುವುದನ್ನು ಬೇರೆ ಯಾರೂ ನೋಡುವುದಿಲ್ಲ ಅಥವಾ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ನೀವು ಎಂದಿಗೂ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಕೆಟ್ಟದನ್ನು ಮಾಡಬೇಡಿ ಮತ್ತು ಕೆಟ್ಟದ್ದು ಆಗಬಾರ್ದು ಅಂತ ಅದನ್ನೆಲ್ಲ ಹೇಳಲಿಕ್ಕೆ ಹೋಗಬೇಡಿ. ಇದರಿಂದ ಏನಾದರೂ ಈ ಥರ ಕೆಟ್ಟವ ಆಗಬೇಕು ಅಥವಾ ಏನಾದರೂ ಕೆಟ್ಟದ್ದು ಬಯಸುವುದು ಅಥವಾ ಕೆಟ್ಟದ ಆ ಥರ ಏನಾದರೂ ನಂದಿಯ ಕಿವಿಯಲ್ಲಿ ಏನಾದರೂ ಹೇಳಿದರೆ ಅದು ಖಂಡಿತವಾಗ್ಲೂ ಶಿವದೇವರಿಗೆ ಕೋಪ ಬರುತ್ತೆ, ಕೋಪಕ್ಕೆ ತುತ್ತಾಗಬಹುದು. ಹಾಗೆಯೇ ನಂದಿಯ ಕಿವಿಯಲ್ಲಿ ನಿಮ್ಮ ಇಚ್ಛೆ ಏನು ಹೇಳುವ ಮೊದಲು ನಂದಿಯನ್ನು ಪೂಜಿಸಬೇಕು. ಹಾಗೆಯೇ ನಿಮ್ಮ ಇಷ್ಟವನ್ನು ಹೇಳಿದ ನಂತರ ನಂದಿಯ ಬಳಿ ಸ್ವಲ್ಪ ನೈವೇದ್ಯವನ್ನು ಇಟ್ಟರೆ ತುಂಬಾ ಒಳ್ಳೆಯದು. ಈ ಉಡುಗೊರೆಯನ್ನು ಅಥವಾ ಹಣ ಅಥವಾ ಹಣ್ಣುಗಳ ರೂಪದಲ್ಲಿ ಕೂಡ ಇದ್ದರೆ ಒಳ್ಳೆಯದು. ಹಾಗೆಯೇ ನಿಮ್ಮ ಆಸೆಯನ್ನು ನಂದಿಯ ಎಡಕಿವಿಯಲ್ಲಿ ಮಾತ್ರ ಹೇಳಬೇಕು. ಎಡಕಿವಿಯನ್ನು ದೇವಿಯ ಕಿವಿ ಅಂತ ಪರಿಗಣಿಸಲಾಗುತ್ತೆ. ಪಾರ್ವತಿ ದೇವಿ ಶಿವದೇವರ ಪತ್ನಿ ಮತ್ತು ಆಕೆ ಇಚ್ಛೆಗಳು ಸಹ ಭಗವಾನ್ ಶಿವನಿಗೆ ಮುಖ್ಯ. ಆದ್ದರಿಂದ ನಂದಿಯ ಎಡಕಿವಿಯಲ್ಲಿ ನಿಮ್ಮ ಇಚ್ಛೆಯನ್ನು ಹೇಳುವ ಮೂಲಕ ನಿಮ್ಮ ಸಂದೇಶ ಪಾರ್ವತಿ ದೇವಿಯನ್ನು ಸಹ ತಲುಪುತ್ತೆ ಮತ್ತು ಅವರು ಕೂಡ ನಿಮ್ಮ ಆಸೆಯನ್ನು ಪೂರೈಸುವಲ್ಲಿ ಶಿವದೇವರಿಗೆ ಸಹಾಯ ಮಾಡ್ತಾರಂತೆ. ಇದು ಖಂಡಿತವಾಗ್ಲೂ ನಿಜ. ಇದರ ಬಗ್ಗೆ ಗಮನ ಕೊಡಿ. ಈ ಥರ ಎಲ್ಲ ಮಾಡಿ ಈ ಒಂದು ನಾನು ಏನು ಹೇಳಿದ್ದೇನೆ ಅದನ್ನೆಲ್ಲ ನೀವು ಫಾಲೋ ಮಾಡಿಕೊಂಡು ಆ ಥರ ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥ ಸಿದ್ಧಿಸುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನಂದಿ ಯಾರು ಅಂತ ನೋಡೋದಾದರೆ, ಶಿಲಾದ ಎನ್ನುವ ಋಷಿ ಬ್ರಹ್ಮಚಾರಿ. ಆದರೆ ತನ್ನ ಪೀಳಿಗೆಯನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕಾಗಿ ಒಂದು ಮಗುವನ್ನು ಪಡೆದುಕೊಳ್ಳುವ ಆಸೆಯನ್ನು ಹೊಂತಾರೆ. ಇದಕ್ಕಾಗಿ ಶಿಲಾದ ಋಷಿ ಶಿವದೇವನನ್ನ ಕುರಿತು ಕಠಿಣ ತಪಸ್ಸನ್ನು ಮಾಡಿ ಮರಣವೇ ಇಲ್ಲದ ಪುತ್ರ ಸಂತಾನವನ್ನು ಪಡೆದುಕೊಳ್ಳುವಂಥದ್ದು. ಶಿಲಾದ ಋಷಿಗೆ ಈ ಮಗು ಭೂಮಿಯನ್ನು ಉಳುಮೆ ಮಾಡುವಾಗ ಸಿಗುವಂಥದ್ದು. ಹಾಗಾಗಿ ಮಗುವಿಗೆ ನಂದಿ ಎನ್ನುವ ಹೆಸರು ಇಡುವಂಥದ್ದು. ಒಂದು ದಿನ ಮಿತ್ರ ಮತ್ತು ವರುಣ ಎಂಬ 2 ಋಷಿಗಳು ಶಿಲಾದನ ಆಶ್ರಮಕ್ಕೆ ಬರ್ತಾರೆ. ನಂದಿಯನ್ನು ಕಂಡು ನೀವು ಶೀಘ್ರದಲ್ಲಿ ಮರಣವನ್ನು ಹೊಂದುತ್ತಿ ಅಂತ ಹೇಳ್ತಾರೆ. ಇದನ್ನು ಕೇಳಿದ ಶಿಲಾದ ಋಷಿಗೆ ಏನಾಗುತ್ತೆ, ತುಂಬಾ ಬೇಜಾರಾಗುತ್ತೆ. ಅವರೇನು ಮಾಡ್ತಾರೆ, ಅವರಿಗೆ ಬೇಜಾರಾಗುತ್ತೆ, ನಂದಿಗೂ ಬೇಜಾರಾಗುತ್ತೆ. ಆಗ ಅವರು ನಂದಿ ಏನು ಮಾಡ್ತಾರೆ, ಮಹಾದೇವನನ್ನು ಪೂಜಿಸಲು ಪ್ರಾರಂಭ ಮಾಡ್ತಾರಂತೆ. ಹಾಗೆಯೇ ಪ್ರಸನ್ನನಾದ ಶಿವದೇವರು ಪ್ರತ್ಯಕ್ಷನಾಗಿ ನೀನು ನನ್ನ ಭಾಗವಾಗಿರುವೆ, ನಿನಗೆ ಎಂದಿಗೂ ಮರಣ ಇಲ್ಲ ಎನ್ನುತ್ತಾ ಶಿವದೇವರು ನಂದಿಯನ್ನು ತನ್ನ ಗಣಾಧ್ಯಕ್ಷನನ್ನಾಗಿ ಮಾಡಿಕೊಳ್ತಾರೆ. ಇದು ನಂದಿಯ ಒಂದು ಹಿನ್ನೆಲೆ.
ಹಾಗೆಯೇ ನಂದಿಯ ಕಿವಿಯಲ್ಲಿ ನಿಮ್ಮ ಆಸೆಗಳನ್ನು ಹೇಳಿಕೊಳ್ಳುವುದರಿಂದ ಅದು ನೇರವಾಗಿ ಶಿವದೇವರನ್ನು ತಲುಪುತ್ತೆ ಅನ್ನುವ ನಂಬಿಕೆ. ಇದರಿಂದ ಶಿವರು ನಂದಿಯ ಮೂಲಕ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸ್ತಾರೆ. ಇದು ಇವತ್ತಿನ ವಿಡಿಯೋ.